ನಗರ ಪೊಲೀಸ್ ಆಯುಕ್ತ ಸಸ್ಪೆಂಡ್ ಮಾಡಿದ್ದಾರೆ ಮತ್ತು ಕೆಲವು ಅಧಿಕಾರಿಗಳು ಸಸ್ಪೆಂಡ್ ಮಾಡಿದ್ದಾರೆ. ಫಸ್ಟ್ ಟೈಮ್ ನನ್ನ ಈ 45 ವರ್ಷ ವಿಧಾನ ಪರಿಷತ್ತಿನ ಸದಸ್ಯತ್ವದಲ್ಲಿ ಪೊಲೀಸ್ ಕಮಿಷನರ್ನ ದೊಡ್ಡ ದೊಡ್ಡ ಆಫೀಸರ್ನ ಸಸ್ಪೆಂಡ್ ಮಾಡಿದ್ದು ಇದು ಮೊದಲನೇ ಸರಿ. ಆಮೇಲೆ ಯಾರು ಮಾಡಿದ್ರು ಏನು ಇದಕ್ಕೆ ತಾಳ ಮೇಳ ಇಲ್ಲ. ಇದನ್ನು ಒಂದು ಡೇಟ್ ಫಿಕ್ಸ್ ಮಾಡಿ, ಒಂದು ಟೈಮ್ ಫಿಕ್ಸ್ ಮಾಡಿ ಇದನ್ನೇನಾದರೂ ಮಾಡಬೇಕಾಗಿತ್ತು. ಒಮ್ಮಿಂದೊಮ್ಮಿಗೆ ನೀವು ಅನೌನ್ಸ್ ಮಾಡಿಬಿಟ್ರೆ ರಾತ್ರಿ 12 ಗಂಟೆಗೆ ಸುಮಾರು 10-15 ಲಕ್ಷ ಜನ ಕೂಡ್ಯಾರ. ಪರಿಸ್ಥಿತಿ ಏನಾಗಬೇಕು? ನಿನ್ನ ಒಬ್ಬಕ್ಕೆ ಹೆಣ್ಮಗಳು ತನ್ನ ಮಗನ ಕಳ್ಕೊಂಡಿದ್ದ, ಕಣ್ಣ ನೀರು ಬಂದು ನಮಗೆ. ಇದು ಯಾರು ಮತ್ತು ಇದಕ್ಕೆ ಪೊಲೀಸರು ಪರ್ಮಿಷನ್ ಇಲ್ಲ, ಡಿ ಪಿ ಆರ್ ಮಾತಾಡಿ ಸೆಕ್ರೆಟರಿ ಪರ್ಮಿಷನ್ ಇಲ್ಲ. ಹಿಂಗೆ ಇಲ್ಲಿಗೆಲ್ಲ ಮಾಡೋದ್ರಿಂದ ಇವತ್ತೇನು ಸರ್ಕಾರ ಮಾಡಿದೆ ನಾನು ಅದನ್ನು ಅಪ್ರಿಷಿಯೇಟ್ ಮಾಡ್ತೀನಿ. ಶಿಕ್ಷೆ ಅನ್ನೋದು ಬೇಕು ತಪ್ಪು ಮಾಡಿದವ್ರಿಗೆ. ಮತ್ತು ಸರ್ಕಾರ ಇದ್ರ ಬಗ್ಗೆ ಲಕ್ಷ್ಯ ಕೊಡಬೇಕಾಗಿತ್ತು. ಹೋಮ್ ಡಿಪಾರ್ಟ್ಮೆಂಟ್ ಭಾಳ ಪ್ರಿಕಾಷನರಿ ಮೆಜರ್ ತೊಗೋಬೇಕಾಗಿತ್ತು. ಮತ್ತೀಗ ಅಧಿಕಾರಿಗಳು ಸಹಿತ ಇದನ್ನು ಅಲೋ ಮಾಡಬಾರ್ದಾಗಿತ್ತು. ಒಮ್ಮಿಂದ ಮೇಲೆ ಅನೌನ್ಸ್ ಮಾಡಿದ ಏನು ಧರ್ಮಶಾಲೆ ಅಲ್ಲ ಸರ್ಕಾರ, ಅದು ಬೆಂಗಳೂರು. ಇಡೀ ದೇಶದಲ್ಲೇ ಭಾಳ ಕೆಟ್ಟ ಮೆಸೇಜ್ ಇವತ್ತು ಬೆಂಗಳೂರಿಗೆ ಹೋಯಿತು. 11 ಮಂದಿ ಅಂತಾರೆ, ಇನ್ನೂ 7 ಮಂದಿ ಏನು ಹೇಳಕ್ಕೆ ಬರೋದಿಲ್ಲ. ನಿನ್ನ ನಾವು ನೋಡಿದೆ ಪಾಪ 13 ಆಗ್ಯಾವ, ಇನ್ನೂ 5-6-7 ಜನ ಉಳಿತಾರೋ ಇಲ್ಲೋ ಗೊತ್ತಿಲ್ಲ. ಬಟ್ ಭಾಳ ನೋವಿನ ಸಂಗತಿ ಅಂದರೆ ಆ ಮಕ್ಕಳದೆಲ್ಲ ಓದಿದಾಗ ಅವ್ರು ಏನೇನು ಇಟ್ಕೊಂಡಿದ್ರು, ಅವ್ರು ಏನು ಮಾಡ್ಬೇಕಂದಿದ್ರು, ಮುಂದೆ ಏನು ಕಲಿಬೇಕನ್ನೋದು ಎಲ್ಲ ಭಾಳ ಅಂಥ ತಂದೆ ತಾಯಿಗಳ ಪರಿಸ್ಥಿತಿ ನೋಡಬಾರ್ದು. ಇದೊಂದು ಭಾಳ ಅನಾಹುತವಾದದ್ದು. ಮತ್ತು ಇಂಥದ್ದು ಯಾವಾಗೂ ಆಗಿದ್ದಿಲ್ಲ ಕರ್ನಾಟಕದಲ್ಲಿ. ಇಂಥ ಇನ್ಸಿಡೆಂಟು 45 ವರ್ಷ ನಾನು ಇದರಲ್ಲಿ ಯಾವಾಗ ಆಗಿದ್ದಿಲ್ಲ. ಇದೊಂದು ದುರದೃಷ್ಟಕರ. ಮತ್ತು ಅಧಿಕಾರಿಗಳು ಯಾರ್ಯಾರು ಅಧಿಕಾರಿಗಳು ಅವತ್ತೇನಾದ್ರು ಸ್ಟ್ರಿಕ್ಟ್ ಮಾಡಿ ಆವಾಗಿಂದಾಗ ಪೊಲೀಸ್ ವ್ಯಾನ್ ಹಾಕಿ ಲಾಠಿ ಚಾರ್ಜ್ ಮಾಡಿ ಕಳಿಸ್ಬೇಕಾಗಿತ್ತು. ಅಥವಾ ಅವ್ರನ್ನೆಲ್ಲ ಸುಮ್ಮನೆ ಅದಾರೆ ಇವರು. ಅಡ್ಡಾಡಿದ ಕೂಡ ಜನ ಬರ್ತಾರೆ. 20 ಲಕ್ಷ ಗಂಟೆ ಜನ ಬಂದ್ರೆ ಕಂಟ್ರೋಲ್ ಮಾಡೋಕ್ಕಾಗತ್ತೆ ಇನ್ನೂ. ಮತ್ತು ಅದನ್ನು ಅನೌನ್ಸ್ ಮಾಡ್ಬೇಕಾದ್ರೆ ಸರ್ಕಾರ ಸಹಿತ ಸಂಬಂಧಪಟ್ಟವ್ರುಗಳು ಚರ್ಚೆ ಮಾಡಿ ಮಾತಾಡಿ ಒಂದು ಡೇಟ್ ಫಿಕ್ಸ್ ಮಾಡಿ, ಟೈಮ್ ಫಿಕ್ಸ್ ಮಾಡಿ, ಎಲ್ಲಾದರೂ ಒಂದು ದೊಡ್ಡದಾದಂಥ ಒಂದು ಗ್ರೌಂಡು ಮತ್ತೊಂದು ಮಾಡಿದ್ರೆ ಏನಾವತ್ತು ಹಾಕಿದ್ದಿಲ್ಲ. ಎಲ್ಲರೂ ತಪ್ಪೈತಿ. ತಪ್ಪಿದ್ದಕ್ಕೆ ಅದಕ್ಕೇನು ಸರ್ಕಾರ ಏನು ಕ್ರಮ ತೊಗೊಂಡೈತಿ, ಕ್ರಮ ತೊಗೊಂಡು ಅಪ್ರಿಷಿಯೇಟ್ ಮಾಡ್ತಾರೆ. ಎಲ್ಲರದು ದುಡುಕಿ ನಿರ್ಧಾರ. ಸರ್ಕಾರನವ್ರು ಕೇಳ್ಯಾರಿಲ್ಲ, ಯಾರಿಗೆ ಗೊತ್ತು? ಕ್ರಿಕೆಟ್ದವ್ರು. ಇವತ್ತು ಏನಾಗೈತೆ ಅಂದ್ರೆ ಇಡೀ ನಮ್ಮ ದೇಶದಲ್ಲಿ ಅದನ್ನ ಈ ಕ್ರಿಕೆಟ್ ಹುಚ್ಚು ಏನೈತಲ್ಲ, ಇದು ಒಳ್ಳೆ ಹುಚ್ಚಾಲಿದು. ಹಳ್ಳಿಗಳಿಗೆ ಹೋಗಿ ಒಂದು ಕಲ್ಲು ಇಟ್ಕೊಂಡು ಆಡ್ತಿರ್ತೀವಿ, ಎಲ್ಲಿ ನೋಡ್ತೀವಿ ಅಲ್ಲಿ ಕ್ರಿಕೆಟ್ ಆಡ್ತಾರೆ. ಕಬಡ್ಡಿ, ಖೋ ಖೋ, ದೇಸಿ ಆಟ ಇವೆಲ್ಲ ಹೋಗ್ಬಿಟ್ಟಾವ. ಅದಕ್ಕಿಂತ ಕ್ರಿಕೆಟ್ ಮಾಡಿ ಇಂಥ ಅನಾಹುತ ಆಗುವಂಥದ್ದು ನಾವು ನೋಡ್ತೀವಿ. ಅದಕ್ಕೆ ಯಾರ್ಯಾರು ತಪ್ಪು ಮಾಡ್ಯಾರ ಅವ್ರ ಮೇಲೆ ಕ್ರಮ ಅಂತ ತೊಗೊಂಡಾರ. ಇನ್ನೂ ಹೆಚ್ಚು ಇದ್ರ ಬಗ್ಗೆ ಇನ್ನೂ ಏನು ಎನ್ಕ್ವೈರಿಗೆ ಒಂದು ಕಮಿಷನ್ ನೇಮಿಸಿ ಇನ್ನೂ ಯಾರು ತಪ್ಪಿಸ್ತಾರೆ ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಳ್ಳಿ. ಅಟ್ಲೀಸ್ಟ್ ಇಷ್ಟು ಮಂದಿ ದೊಡ್ಡ IPS ಆಫೀಸರ್ ಮಾಡ್ಯಾರ. ನಾನು ಫಸ್ಟ್ ಟೈಮ್ ಇದು ನೋಡೋದು. ಒಬ್ಬ ಯಾವನೋ IAS IPS ಆಫೀಸರ್ ಸಸ್ಪೆಂಡ್ ಮಾಡ್ಬೇಕಾದ್ರೆ ಭಾಳ ಕಷ್ಟಪಡ್ತಿರ್ತಾರೆ. ಅಂಥದ್ರಲ್ಲಿ ಮುಖ್ಯಮಂತ್ರಿ ಒಳ್ಳೆ ತೀರ್ಮಾನ ತೊಗೊಂಡಾರ. ಮುಖ್ಯಮಂತ್ರಿಗಳು ಅವರೆಲ್ಲ ಗೃಹ ಮಂತ್ರಿಗಳು ತೊಗೊಂಡಾರ. ಈ ಥರ ಶಿಕ್ಷೆ ಆಗಬೇಕು, ಇರಲಿಲ್ಲ ಜನ ಹೆದರಂಗಿಲ್ಲ. ಇದೊಂದು ದುರ್ದೈವದ ಸಂಗತಿ ಆಗಬಾರ್ದಾಗಿತ್ತು. ಹಾಕ್ಲಿ 10 ಸರಿ ಹಾಕ್ಲಿ. ಯಾಕಂದ್ರೆ ಏನು ಬೇಕಾದ್ ಮಾಡಕ್ಕಲ್ಲ. ಕ್ರಿಕೆಟ್ ಅಂದ್ರೆ ಸ್ಟೇಡಿಯಂ ಎಷ್ಟೈತಿ, ಜನ ಎಷ್ಟು ಬರ್ತಾರ ಅನ್ನೋದು ಬೇಡ. ಹೋಲಿ ಅಷ್ಟೇನು ಅವಸರ ಇತ್ತು ಈಗ ಮಾಡೋದು. ಈಗಿಂದೀಗ ಮಾಡುವಂಥ ಅವಸರ ಏನು ಇರಲಿಲ್ಲ. ಅದನ್ನೆಲ್ಲ ಅಲ್ಲೇ ಮಾಡಿದ್ರು ಆಗಿತ್ತು. ಬಟ್ ಈ ಥರ ಮಾಡೋದು ಸರಿಯಾದಲ್ಲ ಅನ್ನೋದನ್ನ ನಾನು ಸ್ಪಷ್ಟ. ಅಲ್ಲರಿ, ಈಗ ನಿಮ್ಗೆ ಹೇಳ್ತೀನಿ, ಕ್ರಿಕೆಟ್ದವ್ರು ಹೆಂಗದಾರ ಅಂದ್ರೆ ಯಾವ ಸರ್ಕಾರನೂ ಕೇಳಂಗಿಲ್ರಿ. ಒಂದು ಕ್ರಿಕೆಟ್ ಮ್ಯಾಚ್ ಇದನ್ನ ಟಿಕೆಟ್ ಕೊಡಬೇಕಾದ್ರೆ 20 ಕಾಯ್ದೆ ಹೇಳ್ತಾರೆ. ನಮ್ಮವರು ಕೆಲವರು ಅದೇನು ನಮ್ಮ ನಾಚಿಕೆ ಇಲ್ದವರು ಕೆಲವ್ರು ಹೋಗಿ ಅವ್ರಿಗೆ ಏನು ಭಿಕ್ಷಾ ಬಿಡುವಂಥ ಸ್ಥಿತಿ ಆಗೈತೆ. ಅದಕ್ಕೆ ಇವತ್ತೇನು ಕ್ರಿಕೆಟ್ದವ್ರ ಮೇಲೆ ಇದಾಗೈತಿ ಅವ್ರಿಗೆ ಇನ್ನೂ ಶಿಕ್ಷೆ ಆಗಬೇಕು. ಇನ್ನು ಮೇಲೆ ಬರುವಂಥ ದಿನಮಾನಗಳಲ್ಲಿ ಈ ಕ್ರಿಕೆಟ್ ನಡೆಸುವಂಥವ್ರಿಗೆ ಬಲ್ ಬುದ್ಧಿ ಕಲಿಸ್ಬೇಕು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.